ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿರಿ, ಪಬ್ಲಿಕ್ ಮಾಡ್ಕೊಳ್ಳಿ ಅದನ್ನು. ಏನಕ್ಕಪ್ಪ ಅಂತ ಅಂದರೆ ಇವಾಗ ಜಾಸ್ತಿ ಇನ್ಸ್ಟಾಗ್ರಾಮ್ನ ನೋಡ್ತಾ ಇರೋದು. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ, ಹೊಸಬ್ರು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ. ಸೊ ಇವತ್ತು ನೀವು ಆಲ್ರೆಡಿ ತಮ್ಲೈನ್ ನೋಡಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ. ಅಂದರೆ ಇವಾಗ ಏನಪ್ಪ ಅಂತ ಅಂದರೆ ಸುಮಾರು ಜನ ಸುಮಾರು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ವ್ಯೂಸ್ ಬರುತ್ತೆ, ವೈರಲ್ ಆಗುತ್ತೆ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರು ಏನಕ್ಕೆ ವೀಡಿಯೋಸು ವೈರಲ್ ಆಗ್ತಿಲ್ಲ, ಮತ್ತು ಅವ್ರು ಹೇಳ್ದಂಗೆ ಎಲ್ಲ ರೀತಿಯೂ ನಾವು ಕೇಳ್ತಾ ಬರ್ತಾ ಇದ್ದೀವಿ, ಆದರೂ ಏನಕ್ಕೆ ವೀಡಿಯೋಸ್ ವೈರಲ್ ಆಗ್ತಿಲ್ಲ, ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಕ್ಕೆ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ. ಸೊ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಏನಕ್ಕೆ ವ್ಯೂಸ್ ಬರ್ತಾ ಇಲ್ಲ. ಸೊ ವ್ಯೂಸ್ ಬರೋದಕ್ಕೆ ಏನು ಮಾಡಬೇಕು ಅಂತ. ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವಾಗ ಎಷ್ಟೋ ಜನ ಹೊಸಬ್ರು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ವೀಡಿಯೋಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಈ ವಿಡಿಯೋನ ನೋಡಿ ಎಲ್ಲನೂ ತಿಳ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ನಾನು ಏನೂ ತಿಳ್ಕೊಳ್ದೆ ಅರ್ಧಂಬರ್ಧ ತಿಳ್ಕೊಂಡು ವೀಡಿಯೋಸ್ನ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸೊ ನೀವು ಆ ತಪ್ಪನ್ನ ಮಾಡಬೇಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹೊಸ ಯೂಟ್ಯೂಬರ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಕೆಲವೊಂದು ಸತ್ಯಗಳು ಗೊತ್ತಾಯಿತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ನಿಮಗೆ ಯೂಸ್ ಆಗಲಿ ಅಂತ. ಸೊ ನಿಮಗೆ ಬೇಕು ಅಂತ ಅಂದರೆ ಒಂದು ಪೆನ್ನು ಇಲ್ಲ ಒಂದು ಬುಕ್ಕನ್ನ ಇಟ್ಕೋಬೋದು. ಏನಕ್ಕೆಂದರೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದಿದ್ರೆ, ಇಲ್ಲ ನಾನು ಹಾಗೆ ಮೈಂಡಲ್ಲೇ ಎಲ್ಲನೂ ತಿಳ್ಕೊತೀನಿ ಅನ್ನೋದಿದ್ರೆ ನೀವು ತಿಳ್ಕೊಬೋದು, ಓಕೆನಾ. ಸೊ ವಿಡಿಯೋ ವೈರಲ್ ಆಗೋದಕ್ಕೆ ಏನು ಮಾಡಬೇಕು, ಈಗ ಕೆಲವೊಬ್ರು ಅಂತ ಹೇಳ್ತಾರೆ. ಸೊ ಫಸ್ಟ್ನೇದು ಹೇಳ್ತಾರೆ ಸೆಟ್ಟಿಂಗ್ಸ್ನ ಆನ್ ಮಾಡಿ ಅಂತ. ಇವಾಗ ನಾವು ಸೆಟ್ಟಿಂಗ್ಸ್ನ ಆನ್ ಮಾಡ್ತೀವಿ ಅಂದ್ಕೊಳ್ಳಿ, ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರು ಏನಕ್ಕೆ ವಿಡಿಯೋ ವೈರಲ್ ಆಗ್ತಿಲ್ಲ. ಸೊ ಅವ್ರು ಹೇಳೋದು ಅಂದರೆ ಅದು ಅವರ ಟ್ರಿಕ್ಕು. ನಾವಿವಾಗ ಅವ್ರು ಹೇಳೋ ಥರ ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವಿಡಿಯೋ ವೈರಲ್ ಆಗಲ್ಲ ಗೈಸ್. ಏನಕ್ಕಂತ ಅಂದರೆ ಆ ರೀತಿ ವಿಡಿಯೋ ವೈರಲ್ ಆಗೋದಿದ್ದಿದ್ರೆ, ಅಂದರೆ ಈಗ ಅವ್ರು ಹೇಳಿದ ತಕ್ಷಣ ನಾವು ಸೆಟ್ಟಿಂಗ್ಸ್ನ ಆನ್ ಮಾಡೋದಿದ್ದಿದ್ರೆ ವಿಡಿಯೋ ವೈರಲ್ ಆಗೋದಿದ್ದಿದ್ರೆ ಅವ್ರ ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ಇವಾಗ ವಿಡಿಯೋ ಮಾಡೋ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರಲ್ಲ, ಪ್ರತಿಯೊಬ್ಬರು ವಿಡಿಯೋ ಕೂಡ ವೈರಲ್ ಆಗ್ತಾಯಿತ್ತು ಸೆಟ್ಟಿಂಗ್ಸ್ ಅವ್ರು ಹೇಳಿದ ಸೆಟ್ಟಿಂಗ್ಸ್ನ ಆನ್ ಮಾಡಿದರೆ, ಆಯಿತಾ. ಸೊ ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಯಾವ ವಿಡಿಯೋನೂ ವೈರಲ್ ಆಗಲ್ಲ. ಏನಕ್ಕೆ ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡಿ ಎಲ್ಲನೂ ಕರೆಕ್ಟಾಗಿ ಕ್ರಿಯೇಟ್ ಮಾಡಿರ್ತೀವಿ. ಸೊ ಮಾಡಿರೋದ್ರಿಂದನೇ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ, ಇದು ನಿಮಗೂ ಗೊತ್ತು. ಸೊ ಇದು ಫಸ್ಟ್ ಬಂದು ಇದು ಅವರ ಟೆಕ್ನಿಕ್ಕು, ಓಕೆನಾ. ಇದು ಫಸ್ಟ್ ಒನ್ನು. ಇನ್ನು ಎರಡನೇದು ಬಂದು ಟೈಮಿಂಗ್ಸು. ಅವ್ರು ಹೇಳ್ತಾರೆ ಸೊ 10 ಗಂಟೆಗೆ ವಿಡಿಯೋನ ಹಾಕಿ, ಮಂಗಳವಾರ 11 ಗಂಟೆಗೆ ಹಾಕಿ, ಬುಧವಾರ 12 ಗಂಟೆಗೆ ಹಾಕಿ ಅಂತ. ಸೊ ಇದು ಟ್ರಿಕ್ಕು ಯೂಸ್ ಆಗಲ್ಲ. ಏನಕ್ಕೆ ಅಂತ ಅಂದರೆ ಸೊ ನಮಗೆ ಸಬ್ಸ್ಕ್ರೈಬರ್ ಇದ್ದರೆ ನೀವು ಸಂಜೆ 6 ಗಂಟೆಗೆ ಹಾಕಿದ್ರು ನೋಡ್ತಾರೆ, ಬೆಳಿಗ್ಗೆ 7 ಗಂಟೆಗೆ ಹಾಕಿದ್ರು ವೀಡಿಯೋಸ್ನ ನೋಡ್ತಾರೆ. ಏನಕ್ಕೆ ಅಂದರೆ ಅವರು ಫ್ರೀ ಆದಾಗ ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಅಂದರೆ ನಮಗೆ ಫಸ್ಟು ಸಬ್ಸ್ಕ್ರೈಬರ್ ಮೇನು. ಸಬ್ಸ್ಕ್ರೈಬರ್ ಆದರೆ ನೀವು 12 ಗಂಟೆಗೆ ಹಾಕಿದ್ರು ವೀಡಿಯೋ ನೋಡ್ತಾರೆ, 4 ಗಂಟೆಗೆ ಹಾಕಿದ್ರು ವೀಡಿಯೋ ನೋಡ್ತಾರೆ ಗೈಸ್. ಇದು ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅವ್ರು ಹೇಳಿದ್ದೆಲ್ಲನೂ ಅಂದರೆ ಎಲ್ಲ ಟ್ರಿಕ್ನು ಯೂಸ್ ಮಾಡಿದೆ, ಯಾವುದು ವರ್ಕ್ ಆಗಲಿಲ್ಲ. ಸೊ ಇದರಿಂದ ನಿಮ್ಗೆ ಯೂಸ್ ಆಗಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅಷ್ಟೇ. ಇನ್ನು ಮೂರನೇದು ಬಂದು ಸೊ ಒಬ್ಬರು ಹೇಳ್ತಾರೆ ಏನಂತ ಹೇಳ್ತಾರೆ, ಇವಾಗ ನಿಮ್ಮ ರಿಲೇಟಿವ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಹಿಂಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾರೆ. ಓಕೆ, ಸಬ್ಸ್ಕ್ರೈಬ್ ಆಗ್ತಾರೆ. ಇನ್ನೊಂದು ಏನಂತ ಹೇಳ್ತಾರೆ ಅಂತ ಅಂದರೆ ಸೊ ನನ್ನ ವೀಡಿಯೋಸ್ನ ಆನ್ ಮಾಡಿಬಿಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಓಕೆ, ಅವ್ರು ಹೇಳ್ದಂಗೆ ಸಬ್ಸ್ಕ್ರೈಬರ್ ಏನೋ ಆಗ್ತಾರೆ, ಸರಿ. ಇನ್ನು ವೀಡಿಯೋ ಆನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ನಮಗೆ ಗೊತ್ತಿರೋರು ತುಂಬ ಕ್ಲೋಸ್ ಇರೋರು 1 ದಿನ ಆನ್ ಮಾಡ್ತಾರೆ, 2 ದಿನ ಆನ್ ಮಾಡ್ತಾರೆ, ದಿನ ಆನ್ ಮಾಡ್ತಾರೆ ಗೈಸ್. ಇಲ್ಲ ಏನಕ್ಕೆ ಅಂದರೆ ಅವ್ರಿಗೂ ಬೇರೆ ಕೆಲಸ ಇರುತ್ತೆ, ಅವರು ಬೇರೆಯವ್ರ ವೀಡಿಯೋಸ್ನ ನೋಡ್ತಾರೆ, ಬೇರೆ ಬೇರೆ ಫನ್ನಿ ವೀಡಿಯೋಸ್ಗಳನ್ನ ನೋಡ್ತಾರೆ. ಅದು ಅಲ್ಲದೆ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ನಾವು ಪ್ರತಿದಿನ ಕಾಲ್ ಮಾಡಿ ಅವ್ರಿಗೆ ನೆನ್ಪು ಮಾಡೋದಕ್ಕೆ ಆಗೋದಿಲ್ಲ, ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನನ್ನ ವೀಡಿಯೋಸ್ನ ಆನ್ ಮಾಡಿ ಅಂತ. ಸೊ ಇದು ಕೂಡ ಟ್ರಿಕ್ ಯೂಸ್ ಆಗಲ್ಲ. ಆದರೆ ಒಂದು ಯೂಸ್ ಆಗುತ್ತೆ, ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ ಆಗಿ ಅನ್ನೋದೊಂದು ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ವಿಡಿಯೋ ಅಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಇದು ಟ್ರಿಕ್ಕು ಯೂಸ್ ಆಗಲ್ಲ. ಸೊ ಏನಕ್ಕೆ ಎಲ್ಲನೂ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಆವಾಗಲೇ ಹೇಳ್ದಂಗೆ ಸೊ ಇದೆಲ್ಲ ನನಗೆ ಗೊತ್ತಾಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಸೊ
ಬೇರೆಯವ್ರನ್ನ ಕೇಳಕ್ಕೆ ಹೋಗಬೇಡಿ ವೀಡಿಯೋನ ಆನ್ ಮಾಡಿ ಅಂತ. ಏನಕ್ಕಂದರೆ ಕೆಲವೊಬ್ಬರು ಹೌದು ಆನ್ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಅಂತಾರೆ ನಿಮ್ಮ ವೀಡಿಯೋಸ್ನ ನಾವೇನಕ್ಕೆ ಆನ್ ಮಾಡೋದ, ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಆನ್ ಮಾಡಬೇಕನ್ನೋ ಮಾತೆಲ್ಲ ಬಂದಿದೆ. ಏನಕ್ಕೆಂದರೆ ಇದನ್ನೆಲ್ಲ ನನಗೆ ಹೇಳಿದ್ದಾರೆ. ನಾನು ನನ್ನ ಫ್ರೆಂಡ್ಸ್ನ ಅಂದರೆ ಕೆಲವೊಬ್ಬರನ್ನ ಕೇಳಿದಾಗ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಇವರು ಅಂದರೆ ಕೆಲವೊಬ್ರು ಯೂಟ್ಯೂಬಲ್ಲಿ ಬಿಟ್ಟಾಗ ಅವ್ರ ವೀಡಿಯೋಸ್ನ ನೋಡ್ಕೊಂಡು ಕೇಳಕ್ಕೆ ಹೋದಾಗ ಈ ರೀತಿ ಅವಮಾನ ಎಲ್ಲ ಆಗೈತೆ. ನೀವು ಯಾರನ್ನೂ ಕೇಳಕ್ಕೆ ಹೋಗಬೇಡಿ. ಸೊ ವಿಡಿಯೋ ವೈರಲ್ ಆಗಬೇಕು, ವ್ಯೂಸ್ ಚೆನ್ನಾಗಿ ಬರಬೇಕು ಅಂದರೆ ಇರೋದಿಷ್ಟೇ. ಸೊ ಫಸ್ಟು ನಿಮ್ಮದು ಮೊಬೈಲ್ ಚೆನ್ನಾಗಿರಬೇಕು. ಏನಕ್ಕೆ ಅಂತಂದರೆ ವೀಡಿಯೋ ಕ್ಲಾರಿಟಿ ಬರಬೇಕು. ವೀಡಿಯೋ ಕ್ಲಾರಿಟಿ ಇದ್ದರೆ ನೋಡ್ತಾರೆ. ವೀಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ಸೊ ಈಗ ಆನ್ ಮಾಡಿ ನೋಡ್ತಾರೆ. ನಿಮ್ಮದು ತಮ್ಲೈನ್ ಚೆನ್ನಾಗಿದ್ರು ವೀಡಿಯೋಸ್ನ ನೋಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ವೀಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ವೀಡಿಯೋಸ್ನ ನೋಡೋದಿಲ್ಲ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ ತಮ್ಲೈನ್ ಚೆನ್ನಾಗಿರಬೇಕು. ಏನಕ್ಕೆ ಅಂದರೆ ತಮ್ಲೈನ್ ನೋಡಿದ ತಕ್ಷಣ ಅವ್ರಿಗೆ ಇದರಲ್ಲಿ ಏನೋ ಇದೆ ಅಂತ ಅನ್ನಿಸ್ಬೇಕು, ಓಪನ್ ಮಾಡಿ ನೋಡಬೇಕು. ಸೊ ಎರಡನೇದು ಬಂದು ತಮ್ಲೈನ್ ಮೇಯ್ನಾಗಿ ಚೆನ್ನಾಗಿರಬೇಕು. ಸೊ ಆಮೇಲೆ ಮೂರನೇದು ಏನಪ್ಪ ಅಂದರೆ ವೀಡಿಯೋಸು. ನಾವು ವೀಡಿಯೋಸಲ್ಲಿ ಹೇಗೆ ಮಾತಾಡ್ತೀವಿ, ಸೊ ನಾಚ್ಕೋಬಾರ್ದು, ಭಯ ಪಡಬಾರ್ದು. ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಈಗ ನಾವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಮಾಡಬೇಕು, ಮಾತಾಡಬೇಕು. ಬೇರೆಯವ್ರು ಏನೋ ಅಂತಾರೆ, ಇನ್ನೊಬ್ರು ಏನೋ ಅಂತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಸೊ ಇವಾಗ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡಬೇಕು ಅಂತ ಅಂದ್ಕೊಂಡ್ಮೇಲೆ ಆ ಕೆಲಸನ ಮಾಡಲೇಬೇಕು. ಇನ್ನೊಬ್ರಿಗೆ ನಾಚ್ಕೊಂಡು ಈ ಮಾತು ಹೇಳಿದ್ರೆ ಅವ್ರು ನಾಚ್ಕೋತಾರೆ, ಇಲ್ಲಾಂದ್ರೆ ಇದು ಹೇಳಿದ್ರೆ ಅವ್ರು ನಾಚ್ಕೋತಾರೆ ಅಂತ ನೀವು ಯೋಚನೆ ಮಾಡಿ ಮಾತಾಡೋಕೆ ಹೋದಾಗ ಏನಾಗುತ್ತೆ ಅಂತ ಅಂದರೆ ವ್ಯೂಸು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಆಮೇಲೆ ಏನಾಗುತ್ತೆ ಅಂತ ಅಂದರೆ ನಿಮ್ಮ ವೀಡಿಯೋಸು ನ್ಯಾಚುರಲ್ ಆಗಿರಬೇಕು. ಆಮೇಲೆ ಅವ್ರು ಹಂಗೆ ಅನ್ಕೋತಾರೆ, ಇವ್ರು ಹಿಂಗೆ ಅನ್ಕೋತಾರೆ ಅಂತ ನೀವು ಯೋಚನೆ ಮಾಡಿ ಮಾತಾಡೋಕೆ ಹೋದರೆ ವೀಡಿಯೋ ನ್ಯಾಚುರಲ್ ಆಗಿ ಬರಲ್ಲ, ವಿಡಿಯೋ ವೈರಲ್ ಆಗಲ್ಲ ಗೈಸ್. ಸೊ ಆವಾಗಲೇ ಹೇಳ್ದಂಗೆ ಒಂದು ಮೊಬೈಲ್ ಚೆನ್ನಾಗಿರಬೇಕು, ಆಮೇಲೆ ಕ್ಲಾರಿಟಿಯಾಗಿರಬೇಕು ವೀಡಿಯೋಸ್, ಇನ್ನೊಂದು ತಮ್ಲೈನ್ ಚೆನ್ನಾಗಿರಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಆವಾಗಲೇ ಹೇಳ್ದಂಗೆ ನಾಚ್ಕೋಬಾರ್ದು, ಭಯ ಪಡಬಾರ್ದು. ನಾವು ಏನೇ ಮಾತಾಡಿದ್ರು ಕಾನ್ಫಿಡೆಂಟಾಗಿ ಮಾತಾಡಬೇಕು. ಸೊ ಅವ್ರಂತಾರೆ ಇವ್ರಂತಾರೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ. ಸೊ ಒಂದು ದಿನ ನೀವು ಅಂದರೆ ಒಂದು ವೀಡಿಯೋ ವೈರಲ್ ಆಗಿ ನಿಮಗೆ ಸಕ್ಸಸ್ ಕಂಡಾಗ ಸೊ ಅವರೇ ನಿಮ್ಮ ವೀಡಿಯೋಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೇ ಹೇಳ್ದಂಗೆ ಇಲ್ಲಿ ಸೆಟ್ಟಿಂಗ್ಸ್ ಕೂಡ ವರ್ಕ್ ಆಗಲ್ಲ. ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ಟೈಮಿಂಗ್ಸ್ ಕೂಡ ವರ್ಕ್ ಆಗಲ್ಲ. ಸಬ್ಸ್ಕ್ರೈಬರ್ ಇದ್ದರೆ ನೀವು ಯಾವ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅವ್ರು ನೋಡ್ತಾರೆ ಫ್ರೀ ಆದಾಗ. ಏನಕ್ಕೆ ಅವರು ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ, ಸೊ ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅವ್ರ ನೋಟಿಫಿಕೇಷನ್ ಹೋಗಿರುತ್ತಲ್ಲ, ಅವರು ಫ್ರೀ ಆದಾಗ ಅವ್ರು ನೋಡ್ತಾರೆ. ನೀವು ನೈಟ್ 12 ಗಂಟೆಗೆ ಹಾಕಿದ್ರು ಅವ್ರು ಬೆಳಗ್ಗೆ ಎದ್ದಾಗ ಅವ್ರಿಗೆ ನೋಟಿಫಿಕೇಷನ್ ಹೋಗಿರುತ್ತೆ, ಅವ್ರು ನೋಡ್ತಾರೆ. ಸೊ ಮೇಯ್ನಾಗಿ ಸಬ್ಸ್ಕ್ರೈಬರ್ ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ವೀಡಿಯೋಸ್ನ ಚೆನ್ನಾಗಿ ಮಾಡಬೇಕು, ಮತ್ತು ತಮ್ಲೈನ್ ಕೂಡ ಚೆನ್ನಾಗಿ ಮಾಡಿರಬೇಕು. ಬೇರೆಯವ್ರು ಏನೋ ಹೇಳ್ತಾರೆ ಆ ಸೆಟ್ಟಿಂಗ್ಸ್ ನಾನು ಮಾಡಿ, ಈ ಸೆಟ್ಟಿಂಗ್ಸ್ ನಾನು ಮಾಡಿ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಗೆ ಜನಗಳಿಗೆ ಯಾವ ರೀತಿ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ಫಸ್ಟು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿರಿ, ಪಬ್ಲಿಕ್ ಮಾಡ್ಕೊಳ್ಳಿ ಅದನ್ನು. ಏನಕ್ಕಪ್ಪ ಅಂತ ಅಂದರೆ ಇವಾಗ ಜಾಸ್ತಿ ಇನ್ಸ್ಟಾಗ್ರಾಮ್ನ ನೋಡ್ತಾ ಇರೋದು. ಅದಕ್ಕೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿ, ಸ್ವಲ್ಪ ಫಾಲೋವರ್ಸ್ ಜನ ಜಾಸ್ತಿ ಆದರೆ ಸೊ ಅಲ್ಲಿಂದ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ಗೆ ಹಾಕ್ಬೋದು. ಅಲ್ಲಿಂದ ನೀವು ಡೈರೆಕ್ಟ್ ಯೂಟ್ಯೂಬ್ನ ಓಪನ್ ಮಾಡಿದ್ರೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ, ಆಗ ವ್ಯೂಸ್ ಕೂಡ ಬರುತ್ತೆ, ವೀಡಿಯೋ ವೈರಲ್ ಕೂಡ ಆಗುತ್ತೆ. ಸೊ ನಾನೇನು ಮಾಡಿದೆ ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರಲಿಲ್ಲ ಸ್ಟಾರ್ಟಿಂಗ್, ನಂಗೆ ಗೊತ್ತಾಗಲಿಲ್ಲ ಅಷ್ಟು, ನಂಗೆ ಅದ್ರ ಬಗ್ಗೆನೂ ಗೊತ್ತಿರಲಿಲ್ಲ. ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ವೀಡಿಯೋಸ್ ಅಷ್ಟು ಓಡ್ತಾ ಇರಲಿಲ್ಲ. ಅಂದರೆ ಇವಾಗಲೂ ಓಡ್ತಾ ಇಲ್ಲ, ಅಂದರೆ ಓಡ್ತಾ ಇಲ್ಲ ಅಂತ ಅಂದರೆ ಇವಾಗಲೂ ವ್ಯೂಸ್ ಬರ್ತಾ ಇಲ್ಲ. ಏನಕ್ಕಂತ ಅಂದರೆ ಗೊತ್ತಿಲ್ಲ. ಸೊ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ, ಅಂದರೆ ನಿಮಗೆ ಯೂಸ್ ಆಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದೆ. ಇವಾಗ ಪರವಾಗಿಲ್ಲ, ಮೊದಲಿಗಿಂತ ವೀಡಿಯೋಸು ವ್ಯೂಸ್ ಬರ್ತಿದೆ. ಸೊ ಅದಕ್ಕೆ ಫಸ್ಟ್ ಹೇಳ್ತಾ ಇರೋದು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಆಮೇಲೆ ನೀವು ವೀಡಿಯೋಸ್ ಅಂದರೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಬೇಗ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತು ವ್ಯೂಸ್ ಕೂಡ ಬರುತ್ತೆ. ಆಮೇಲೆ ಏನಪ್ಪ ಅಂತ ಅಂದರೆ ನಿಮಗೆ ಫಸ್ಟು ಸಬ್ಸ್ಕ್ರೈಬರ್ ಆಗಿಬಿಟ್ರೆ ಆಮೇಲೆ ನೀವು ಯಾವ ರೀತಿ ತಮ್ಲೈನ್ ಕೊಟ್ಟರು, ಇವಾಗ ನನ್ನ ಗೋಬಿ ತಿಂದ 6 ತಿಂಗಳಾಯಿತು, ಇವತ್ತು ನಮ್ಮ ಅಕ್ಕನ ಮದುವೆ ಅಂತಲೂ ನೀವು ಟೈಟಲ್ ಕೊಟ್ಟರು ಸಾಕು. ತಮ್ಲೈನು ನೀವೇನು ತಮ್ಲೈನ್ ರೆಡಿ ಮಾಡಿದೆ ಅದೊಂದು, ಈಗ ನಾನು ಗೋಬಿ ತಿಂದ 6 ತಿಂಗಳಾಯಿತು, ಗೋಬಿ ತಿಂತಾ ಇದ್ದೀನಿ ಅಂತ ಕೊಟ್ಬಿಟ್ರು ನಿಮ್ಮದು ವ್ಯೂಸ್ ಅಂದರೆ ನಿಮಗೆ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ, ನೀವು ವೀಡಿಯೋಸ್ನ ನೋಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿ. ಆ ರೀತಿ ವೀಡಿಯೋಸ್ನ ಮಾಡೋದ್ರಿಂದ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನಿಮಗೆ ಯಾವ ರೀತಿ ನೀವು ತಮ್ಲೈನ್ ಮಾಡಿ ಹಾಕಿದ್ರು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರು, ನೀವು ತಮ್ಲೈನ್ ಮಾಡಲಿಲ್ಲ ಅಂದರೂ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ವೀಡಿಯೋಸ್ನ ನೋಡ್ತಾರೆ. ನೀವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನ್ ಹೋಗಿರುತ್ತೆ. ಸೊ ಏನಪ್ಪ ಅಂತ ಅಂದರೆ ನಾವು ಇನ್ನೊಬ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಆಗಿ ಅನ್ನೋ ಬದಲು ಅವರಾಗೆ ಸಬ್ಸ್ಕ್ರೈಬ್ ಆದರೆ ನಮಗೆ ವ್ಯೂಸ್ ಬರುತ್ತೆ. ಹೆಂಗೆ ಅಂತ ಅಂದರೆ ಈಗ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಚಾನಲ್ ಇದೆ ಸಬ್ಸ್ಕ್ರೈಬ್ ಆಗಿ ಅಂತ. ಈಗ ಬೇರೆಯವ್ರ ಹತ್ರ ಹೋಗಿ ನಾವು ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂತ ಅಂದರೆ ಅವ್ರಿಗೆ ಅಂದರೆ ಅವ್ರಿಗೆ ಫ್ರೀ ಆದಾಗ ವೀಡಿಯೋಸ್ನ ನೋಡ್ತಾರೆ, ಇಲ್ಲಾಂದರೆ ವೀಡಿಯೋಸ್ನ ನೋಡೋದಕ್ಕೆ ಹೋಗೋದಿಲ್ಲ. ಸೊ ಅದೇ ನಮ್ಮ ವೀಡಿಯೋಸ್ಗಳನ್ನ ಇಷ್ಟಪಟ್ಟು ಅವರಾಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅವರು ಪ್ರತಿದಿನ ನಮ್ಮ ವೀಡಿಯೋಸ್ನ ನೋಡ್ತಾರೆ. ಸೊ ನಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಇದು
ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ತಿಳ್ಕೊಂಡಿದ್ದು. ಏನಕ್ಕಂದ್ರೆ ನಾನು ಒಂದು 100-150 ಜನದ ಸಬ್ಸ್ಕ್ರೈಬು ನಾನು ಹಂಗೆ. ಸೊ ನಾನು ವೀಡಿಯೋ ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಂದು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಸುಮಾರು ಜನ ನಮ್ಮ ರಿಲೇಟಿವ್ಗೆಲ್ಲ ಹೇಳಿದೆ. ಆದರೆ ಏನಾಯ್ತಪ್ಪ ಅಂತ ಅಂದರೆ ಅವ್ರು ಯಾರೂ ಸರಿಯಾಗಿ ವೀಡಿಯೋಸ್ನೇ ನೋಡ್ತಾ ಇಲ್ಲ. ಹೆಂಗೆ ಗೊತ್ತಾಯಿತು ಅಂತ ಅಂದರೆ ಕೆಲವೊಂದು ಸಲ ವ್ಯೂಸ್ ಬರುತ್ತಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವಾಗೆ ಸಬ್ಸ್ಕ್ರೈಬ್ ಆಗಿ ಅನ್ನೋದಕ್ಕಿಂತ ಅವರಾಗೆ ಸಬ್ಸ್ಕ್ರೈಬ್ ಆದರೆ ಇನ್ನೂ ಒಳ್ಳೆಯದು. ಆವಾಗ ವ್ಯೂಸು ಚೆನ್ನಾಗಿ ಬರುತ್ತೆ. ಸೊ ಬೇರೆಯವ್ರನ್ನ ಕೇಳೋಕ್ಕೆ ಹೋಗ್ಬೇಡಿ. ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಆದರೆ ನಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಯಾರಿಗೂ ಕೇಳ್ಕೊಳಕ್ಕೆ ಹೋಗಬೇಡಿ. ಏನಕ್ಕಂದರೆ ವ್ಯೂಸ್ ಬರಲ್ಲ, ಅವ್ರು ಸರಿಯಾಗಿ ವೀಡಿಯೋಸ್ ಕೂಡ ನೋಡೋದಿಲ್ಲ. ಅದೇ ನಿಮ್ಮ ವೀಡಿಯೋಸು ಚೆನ್ನಾಗಿದ್ದು ಅವರಾಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಖಂಡಿತ ವ್ಯೂಸ್ ಬರುತ್ತೆ. ಸೊ ಚೆನ್ನಾಗಿ ಕೂಡ ವೀಡಿಯೋ ವೈರಲ್ ಆಗುತ್ತೆ. ಇಲ್ಲಿ ಯಾವ ಸೆಟ್ಟಿಂಗ್ಸು ವರ್ಕ್ ಆಗಲ್ಲ, ಮತ್ತು ಟೈಮಿಂಗ್ಸ್ ಕೂಡ ಟೈಮಿಂಗ್ಸ್ ಕೂಡ ವರ್ಕ್ ಆಗಲ್ಲ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇನ್ನೊಬ್ರನ್ನ ಕೇಳೋಕ್ಕೆ ಹೋಗಬೇಡಿ ಗಾಯ್ಸ್. ಇನ್ನೊಬ್ರನ್ನ ಕೇಳಿದಾಗ ಏನಾಗುತ್ತೆ ಅಂತ ಅಂದರೆ, ಸೊ ಕೆಲವೊಬ್ಬರು ಮಾಡ್ತಾರೆ, ಇನ್ನು ಕೆಲವೊಬ್ಬರು ಅವಮಾನ ಮಾಡ್ತಾರೆ. ಸೊ ಬೇಡ, ಚೆನ್ನಾಗಿ ವೀಡಿಯೋಸ್ ಮಾಡೋದ್ರಿಂದ ನಿಮ್ಮ ವೀಡಿಯೋ ವೈರಲ್ ಆಗುತ್ತೆ. ಸೊ ನನಗೆ ಗೊತ್ತಿರೋಷ್ಟು ಹೇಳ್ಕೊಟ್ಟಿದ್ದೀನಿ. ಏನಕ್ಕಂತ ಅಂದರೆ ಹೊಸೊಬ್ರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಹೇಳಿದೆ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೋತೀನಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.